For which value of P and Q will the following pair of linear equation have infinite many solution? ಮೊದಲೇದಾಗಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋಣ. 4x plus 5y minus 2 is equal to 0. ಇದು ದೊಡ್ಡ ಎಕ್ಸ್ಪ್ರೆಷನ್ ಇದು. ಇಲ್ಲಿಂದ ಶುರು ಮಾಡ್ತೀನಿ. 2p plus 7q into x ಕಂಡ್ರೋ plus p plus 8q into y minus of 2p 2q minus p plus 1 is equal to 0. ಸರಿನಾ? ಈ ಪೂರ ಎಕ್ಸ್ಪ್ರೆಷನ್ನ ನಾನು ಟ್ರಾನ್ಸ್ಪೋಸ್ ಮಾಡ್ಕೊತಾ ಇದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಹಾಗಾಗಿ ಅದು ನೆಗೆಟಿವ್ ಆಗುತ್ತೆ ಪೂರ ಎಕ್ಸ್ಪ್ರೆಷನ್. ನೋಡ್ಕೊಳ್ಳಿ, ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆಯಿತಾ? ಓಕೆ. ದೆನ್ ನೆಕ್ಸ್ಟು ಮುಂದಿನ ಸ್ಟೆಪ್ ಏನೋ ಕಂಡೀಷನ್ ಫಾರ್ ಇನ್ಫೈನೈಟ್ ಸೊಲ್ಯೂಷನ್. ಏನರಪ್ಪ ಕಂಡೀಷನ್ನು? ಏನು ಕಂಡೀಷನ್ನು? a1/a2 is equal to b1/b2 is equal to c1/c2. So a1/a2 is equal to c1/c2 is equal to b1/b2. ಆರ್ಡರ್ ತಪ್ಪು ಬರ್ದೇನೆ, ತಪ್ಪೇನಿಲ್ಲ, ಅದು ಟೆಕ್ನಿಕಲಿ ಒಂದೇನೆ. ಇವಾಗ ವಾಟ್ ಈಸ್ a1/a2? a1/a2 is 4 divided by 2p plus 7q. ಮತ್ತು b1/b2 ಏನೋ ಇಲ್ಲೇ ಬರೀತೀನಿ. b1/b2 is equal to 5 divided by p plus 8q. c1/c2 is equal to minus 2 divided by minus 2q minus p plus 1. ಇಲ್ಲಿ ಏನು ಸಿಂಪ್ಲಿಫೈ ಮಾಡೋದಕ್ಕಾಗುತ್ತೆ, ಇಲ್ಲಿ ಏನು ಮಾಡೋದಕ್ಕಾಗಲ್ಲ, ಇಲ್ಲೂ ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ನೆಗೆಟಿವ್ ಕಟ್ ಆಗುತ್ತೆ ಅಷ್ಟೇ. ಸರಿನಾ? ನೆಕ್ಸ್ಟು ಕಂಡೀಷನ್ ಫಾರ್ ಇನ್ಫೈನೈಟ್ ಸೊಲ್ಯೂಷನ್ ಆಯಿತು. ದೆನ್ ದೇರ್ಫೋರ್ ಇವೆಲ್ಲ ಈಕ್ವೇಟ್ ಮಾಡ್ಬೋದು ನಾನು. 4/2p plus 7q is equal to 5/p plus 8q which is equal to 2 divided by 2p 2q. ಎಲ್ಲ 2q minus p plus 1. ಯಾವ ಕಲರು? ಈ ಕಲರ್. ಇವಾಗ ಸರಿನಾ? ಇದು ನಿಮ್ಮ ರೇಷಿಯೋ ಆಯಿತು. ಇವಾಗ ಇದು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಏನು ತೊಗೊಬೇಕು? ಯಾವ ಥರ 2 ಎಕ್ಸ್ಪ್ರೆಷನ್ ತೊಗೊಳ್ಳಿ. ಮೊದಲೇ 2 ಎಕ್ಸ್ಪ್ರೆಷನ್ನು ಈಕ್ವೇಷನ್ನು, ಇದರಿಂದ ಒಂದು ಈಕ್ವೇಷನ್ ಬರ್ಕೊಬೋದು ನಾವು. ಆಯಿತಾ? ಸರಿನಾ? ಇದರಿಂದ ಏನು, ಹೇಗೆ ಮುಂದೆ ಕ್ರಾಸ್ ಮಲ್ಟಿಪ್ಲೈ. ಸೊ 4 times of p plus 8q is equal to 5 times of 2p plus 7q. ಇವಾಗ ಏನಿದ್ರು ಸಿಂಪ್ಲಿಫೈ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಒಂದು ಎಕ್ಸ್ಪ್ರೆಷನ್ ಏನೋ ಒಂದು ಬರುತ್ತೆ. ಸೊ 4p plus 32q is equal to 10p plus 35q. ಸ್ವಲ್ಪ ರೀಅರೇಂಜ್ ಮಾಡಿಕೊಂಡು ಕೆಲಸ ಮಾಡಬೇಕು. ಇದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡೋಣ, ಅದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. ಸೊ 4p minus 10p is equal to 35q minus 32q. ಏನಾಗುತ್ತೆ ಹುಡುಗರ? ಇದು minus 6p ಆಗುತ್ತಲ್ವ? ಇದು 3q ಆಗುತ್ತೆ. ಇವಾಗ ನಾನು 3 ಜೊತೆ ಡಿವೈಡ್ ಮಾಡ್ತೀನಿ. ಸೊ q is equal to ಏನಾಗುತ್ತೆ ಹುಡುಗರ? q is equal to minus 2p. ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ಕರ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ಅನ್ನೋನ್ ಇದೆ ಹುಡುಗರ? 2 ಅಲ್ವಾ? p ಮತ್ತು q. ಸರಿ ತಾನೆ? ಸೊ ಎಷ್ಟು ಈಕ್ವೇಷನ್ ಬೇಕು ನಮಗೆ? p ಮತ್ತು q ಕಂಡುಹಿಡಿಯೋದಕ್ಕೆ 2 ಈಕ್ವೇಷನ್ ಬೇಕು.
ಸೊ ಇದು ಮೊದಲನೇ ಈಕ್ವೇಷನ್ನು. ಎರಡನೇ ಈಕ್ವೇಷನ್ ನಾವು ಈ ಎರಡು ಎಕ್ಸ್ಪ್ರೆಷನ್ ಈಕ್ವೇಟ್ ಮಾಡಿಕೊಂಡು 4 / ಇದನ್ನು ಮತ್ತಿದು ಇವೆರಡು ಈಕ್ವೇಟ್ ಮಾಡಿಕೊಂಡು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಮತ್ತೊಂದು ಎಕ್ಸ್ಪ್ರೆಷನ್ ಬರುತ್ತೆ, ಈಕ್ವೇಷನ್ ಬರುತ್ತೆ. ಅದೇ ನಿಮ್ಮ ಉತ್ತರ ಅಷ್ಟೇ. ಅಂದರೆ ಅದಾದಮೇಲೆ ಇನ್ನೊಂದು ಸ್ಟೆಪ್ ಇದೆ, ಇಲ್ಲ ಅಂತಲ್ಲ. ಸೊ 4 / ಇದು ಕಾಪಿ ಹಂಗೆ ಮಾಡ್ಕೊಂಡ್ಬಿಡ್ತೀನಿ ರೀ, ಇನ್ನಿಸ್ತು ಯಾಕೆ ಬರೆಯೋದು. 4 / 2p + 7q. 4 / 2p + 7q is equal to ಇದು ಅಲ್ವಾ. ಮತ್ತು ಮುಂದೇನೋ ಮುಂದೆ ಕ್ರಾಸ್ ಮಲ್ಟಿಪ್ಲೈ. ಅದ್ರ ಬದಲಾಗಿ ಫಸ್ಟ್ ಇದನ್ನು ಮಾಡಿಬಿಟ್ರೆ ಒಳ್ಳೆಯದು. ಇವೆರಡು ನ್ಯೂಮರೇಟರಲ್ಲಿದೆ, ಇನ್ಯಾವ ಟರ್ಮ್ಸು ಇಲ್ಲ, ಹಾಗಾಗಿ ಈ ಥರ ಕಟ್ ಮಾಡ್ಬೋದು. ಸರಿನಾ? ಸೊ ಇದೆಲ್ಲ ಗೊತ್ತಾಗಲಿಲ್ಲ ಅಂಥೇಳಿ ನೀವು ನಾರ್ಮಲ್ ಮ್ಯಾಥ್ಸ್ ಮಾಡಿ, ಏನೂ ತೊಂದರೆ ಇಲ್ಲ. ಸೊ 2 × 2q - p + 1 is equal to 1 time of anything is the same expression. So we have 4q - 2p + 1 is equal to 2p + 7q. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ 2p ಎರಡು ಕಡೆಯೂ ಕಾಮನ್ ಇದೆ ಅಂಥೇಳಿ ಕಟ್ ಮಾಡ್ತಾರೆ. ಇದು ನೆಗೆಟಿವು, ಇದು ಪಾಸಿಟಿವು, ಆ ಥರ ಕಟ್ ಮಾಡೋದಕ್ಕಾಗಲ್ಲ. ಸೊ ಟ್ರಾನ್ಸ್ಪೋಸ್ ಮಾಡಿ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. ಸೊ 4q, ಓಹೋ ತಪ್ಪು ಮಾಡಿದ್ದೀನಿ ಇಲ್ಲಿ, ಇದು 2 ಇದು 4q. ಇಲ್ಲ ಈ ಥರ ಬೇಡ, ಈ ಕಾನ್ಸ್ಟೆಂಟ್ ಒಂದು ಕಡೆಯಲ್ಲಿ ಮಿಕ್ಕಿದ್ದೆಲ್ಲ ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತಾಯಿನಿ ಅಂತ ಹೇಳಿದ್ರೆ 2p + 7q - 4q + 2p. ಸರಿನಾ? ಏನು ಮಿಕ್ಕೊಂಡುತ್ತೆ? 2 ಮಿಕ್ಕೊಂಡುತ್ತೆ. ಈಸ್ ಈಕ್ವಲ್ ಟು 2 ಬದಲಾಗಿ ಈ ಕಡೆ ನಾನು ಈಕ್ವಲ್ಸ್ ಟು 2 ಅಂತ ಬರಿತಾನೆ. ಆಯಿತಾ? ಸರಿತಾನೆ? ಇದು ಏನಕ್ಕೆ ಈ ಥರ ಮಾಡ್ತೀನಿ ಇವಾಗ ನೋಡ್ತೀನಿ ನೋಡಿ. 2p ಮತ್ತು 2p 4p ಆಗುತ್ತೆ. ಇದು + 3p ಆಯಿತು, 3q ಆಯಿತು, ಈಸ್ ಈಕ್ವಲ್ ಟು 2. ಇವಾಗ ಕಾಣ್ತಾ ಇದೆಯಾ ಹೇಗಾಯಿತು ಅಂತ ಹೇಳಿ? ನೋಡಿಲಿ, ಈ ಥರ ಅಚ್ಚುಕಟ್ಟಾಗಿರುತ್ತೆ. ಒಂದು ಈ ಕಡೆ 2 ಬರೆಯೋ ಬದಲಾಗಿ ಆ ಕಡೆ ಬರೆಯೋದು, ಏನು ತೊಂದರೆ ಇಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ವಿಲ್ ಸಬ್ಸ್ಟಿಟ್ಯೂಟ್ q from 1. q ಬದಲಾಗಿ -2p ಆಗ್ತಾ ಇದ್ದೀವಿ. ಸೊ 4p + 3 times of -2p is equal to ಎಷ್ಟಾಗುತ್ತಿದೆ ಹುಡುಗರ? 4p - 6p is equal to 2. So this is -2p is equal to 2, and we have -2. So we have p is equal to -1. So p is equal to -1. So the final answer is q, p, or p, q is equal to -1, q is ಎಷ್ಟು ಹುಡುಗರ? q ಕಂಡುಹಿಡಿದಿಲ್ಲ ನಾವಿನ್ನ. q ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು? ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ p in 1. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ? ವಿ ಹ್ಯಾವ್ q is equal to +2. ಆವಾಗ ನಿಮ್ಮ ಉತ್ತರ ಕಂಪ್ಲೀಟ್ ಅಂತ ಹೇಳ್ಬೋದು. ಸೊ -1, 2. ಸಮ್ಮರೈಸ್ ಮಾಡಿಬಿಡಿ, ಯಾಕಂತ ಹೇಳಿದ್ರೆ ಟೀಚರು ಯಾರು ಕರೆಕ್ಷನ್ ಮಾಡೋರಿಗೆ ನೋಡಿದ ತಕ್ಷಣ ಹುಡುಗಂಗೆ ಆನ್ಸರ್ ಸಿಕ್ಕಿದೆ, ಸೊ ಡೈರೆಕ್ಟಾಗಿ ಕರೆಕ್ಟ್ ಮಾಡ್ಕೊಂಡು ಅವ್ರು ಮುಂದುವರಿತಾರೆ. ಸೊ ಅವ್ರಿಗೆ ಖುಷಿ ಆಗುತ್ತೆ, ನಂಗೆ ಪೂರ ಕರೆಕ್ಷನ್ ಮಾಡೋಂಗಿಲ್ಲ ಅಂಥೇಳಿ. ಸರಿನಾ? ಆ ಥರ ಸ್ವಲ್ಪ ಉತ್ತರ ಕೊನೆಗೆ ಬರೆಯೋದು ಒಳ್ಳೆಯದು. ಈ ಥರ ದೊಡ್ಡ ಆನ್ಸರ್ ಇರಬೇಕಾದ. ಆಯಿತಾ? ಇಲ್ಲಿ ಮತ್ತೊಂದು ಸತಿ ಹೇಳ್ತೇನೆ. ಇದು ಪೂರ ಇವಾಗ 2ನ ನಾವು ಲೆಫ್ಟ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದಾಗ -2 ಆಯಿತು. ಈ ಪೂರ ಎಕ್ಸ್ಪ್ರೆಷನ್ನು ನೋಡಿ, ಇದು ಪೂರ ಎಕ್ಸ್ಪ್ರೆಷನ್ ಟ್ರಾನ್ಸ್ಪೋಸ್ ಮಾಡಿದಾಗ ದ ಎಂಟೈರ್ ಥಿಂಗ್ ಬಿಕಮ್ಸ್ ಮೈನಸ್ ಆಫ್ ದ್ಯಾಟ್. ಅದು ಅರ್ಥ ಆಯ್ತಾ ಇದು? ಸೊ ದಿಸ್ ಇಸ್ -1 ಇಂಟು ಪೂರ ಎಕ್ಸ್ಪ್ರೆಷನ್. ಇದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಈ ಪೂರ ಎಕ್ಸ್ಪ್ರೆಷನ್ ಟ್ರಾನ್ಸ್ಪೋಸ್ ಮಾಡ್ತಾಯಿದ್ದೀವಿ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಎಂಟೈರ್ ಎಕ್ಸ್ಪ್ರೆಷನ್ ವಿತ್ -1. ಗೊತ್ತಾಯ್ತಾ?
ಸೊ ಇದೊಂದು ತಪ್ಪು ಮಾಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ಈ ಪ್ರಶ್ನೆ ನಿಧಾನಕ್ಕೆ ಮಾಡ್ಕೊಂಡು ಹೋಗಬೇಕು. ಸೊ ಏನು ಮಾಡಿದ್ರೆ ಇಲ್ಲಿ ಕಂಡೀಷನ್ ಬರೆದ್ರಿ, ಆಮೇಲೆ ಈಕ್ವೇಷನ್ ಬರೆದ್ರಿ, ಅದಾದಮೇಲೆ ಅದನ್ನೆಲ್ಲ ಈಕ್ವೇಟ್ ಮಾಡಿದ್ರಿ, ಅದಾದಮೇಲೆ ಯಾವುದನ್ನ 2 ತೊಗೊಂಡು ಮೊದಲು ಸಾಲ್ವ್ ಮಾಡಿಕೊಂಡು ಮತ್ತೆರಡು ತೊಗೊಂಡು ಸಾಲ್ವ್ ಮಾಡಿಕೊಂಡು ಆಯಿತಾ. ಕೊನೆಯದಾಗಿ ನಿಮಗೆ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ ಬರುತ್ತೆ. ಇದು ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್. ಇಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಇದು ದಿಸ್ ಇಸ್ ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್ ಇದು. ಸೊ ಇದನ್ನು ಸಾಲ್ವ್ ಮಾಡಿದಾಗ ಮತ್ತು ಪಿ ಮತ್ತು ಕ್ಯೂ ವ್ಯಾಲ್ಯೂ ಸಿಗುತ್ತೆ. ಉದ್ದ ಪ್ರಶ್ನೆ ಇದು, ಹೌದು, ಇದು ಲೆವೆಲ್ 2 ಅಂತ ಹೇಳಿ ಕರಿತೀನಿ ನಾನು, ಲೆವೆಲ್ 3 ಅಲ್ಲ. ಬಟ್ ಏನಂತ ಹೇಳಿದ್ರೆ ಉದ್ದ ಇದೆ, ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ಆಯಿತಾ ಹುಡುಗರ? ಇವಾಗ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.